ಜಾತಿ ನಿಂದನೆ, ಬೆದರಿಕೆ, ಲಂಚ ಆರೋಪದಲ್ಲಿ ಆರ್ಆರ್ ನಗರ ಶಾಸಕ ಮುನಿರತ್ನ ಅರೆಸ್ಟ್ ಆಗಿದ್ದಾರೆ. ಎರಡೆರಡು ಎಫ್ಐಆರ್ ದಾಖಲಾಗ್ತಾ ಇದ್ದಂತೆ ಆಂಧ್ರಕ್ಕೆ ಎಸ್ಕೇಪ್ ಆಗೋ ಪ್ರಯತ್ನದಲ್ಲಿದ್ರು. ಆದ್ರೆ ಕೋಲಾರ ದಾಟುವಷ್ಟರಲ್ಲಿ ಪೊಲೀಸರು ಬಲೆಗೆ ಬಿದ್ದಿಸಿದ್ದಾರೆ. ಈ ವಿಚಾರ ಕಾಂಗ್ರೆಸ್ಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದ್ರೆ ಬಿಜೆಪಿಗೆ ಮುಜುಗರ ತಂದೊಡ್ಡಿದೆ. ಮುನಿರತ್ನ ಶಾಸಕರು ನನ್ನನ್ನು ಹೊಡೆದು ಹಾಕ್ಬೋದು, ಇವುಗಳೆಲ್ಲ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. 20 ಲಕ್ಷ ರೂಪಾಯಿ ನೀವು ದುಡ್ಡು ತಂದು ಕೊಡು ಅಂತ ಅಂದರು. ಇವತ್ತು ಏನು ಧ್ವನಿ ಯಾರು ಬೇಕಾದ್ರೂ ಮಾಡಬಹುದು. ಜಾತಿ ನಿಂದನೆ, ಜೀವ ಬೆದರಿಕೆ ಆರೋಪ. ಆರ್ಆರ್ ನಗರ ಶಾಸಕ ಮುನಿರತ್ನ ಅರೆಸ್ಟ್. ರಾಜ್ಯದಲ್ಲಿ ಮೈತ್ರಿ ನಾಯಕರು ಸೇರ್ಕೊಂಡು ಕಾಂಗ್ರೆಸ್ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿದ್ರು. ಒಂದೆಡೆ ಮೂಡಾ ಮತ್ತು ವಾಲ್ಮೀಕಿ ಹಗರಣ, ಮತ್ತೊಂದೆಡೆ ನಾಗಮಂಗಲ ಗಲಭೆ ವಿಚಾರದಲ್ಲಿ ಕಾಂಗ್ರೆಸ್ ನಾಯಕರು ವಿಲವಿಲ ಒದ್ದಾಡ್ತಿದ್ದಾರೆ. ಈ ಮಧ್ಯೆ ಮಾಜಿ ಸಚಿವ ಹಾಗೂ ಆರ್ಆರ್ ನಗರ ಶಾಸಕ ಮುನಿರತ್ನ ಪ್ರಕರಣ ದಿಢೀರ್ ಸ್ಫೋಟಗೊಂಡಿದೆ. ಗುತ್ತಿಗೆದಾರ ಚಲುವರಾಜು ಎಂಬಾತ ಮುನಿರತ್ನ ಕಮಿಷನ್ ಕೇಳ್ತಾಗಿದ್ದಾರೆ. ಹಣ ಕೊಡಲಿಲ್ಲ ಅಂದಿದ್ದಕ್ಕೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿ ಆಡಿಯೋ ಕೂಡ ರಿಲೀಸ್ ಮಾಡಿದ್ರು. ಜೊತೆಗೆ ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ಜಾತಿ ನಿಂದನೆ ಪ್ರಕರಣ ದಾಖಲಿಸಿದ್ರು. 2 ಎಫ್ಐಆರ್ ದಾಖಲು ಮಾಡಿಕೊಂಡಿದ್ದ ಸದಾಶಿವನಗರ ಪೊಲೀಸರು ದೂರು ದಾಖಲಾದ ಕೆಲವೇ ಗಂಟೆಗಳಲ್ಲಿ ಶಾಸಕ ಮುನಿರತ್ನ ಅವರನ್ನ ಬಲೆಗೆ ಕೆಡವಿದ್ದಾರೆ. ಕೋಲಾರ ಮಾರ್ಗವಾಗಿ ಆಂಧ್ರದ ಚಿತ್ತೂರಿಗೆ ತೆರಳುತ್ತಿದ್ದಾಗ ನಂಗಲಿ ಬಳಿ ವಶಕ್ಕೆ ಪಡೆದಿದ್ದಾರೆ. ಬೆಂಗಳೂರು ಕಮಿಷನರ್ ಸೂಚನೆ ಮೇರೆಗೆ ಕೋಲಾರ ಎಸ್ಪಿ ಬಿ ನಿಖಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ರು. ಇನ್ನು ಮುನಿರತ್ನ ವಿರುದ್ಧ ದಾಖಲಾಗಿರೋ ಎಫ್ಐಆರ್ಗಳಲ್ಲಿ ಏನಿದೆ ಅನ್ನೋದನ್ನ ನೋಡೋದಾದ್ರೆ, ಮಾಜಿ ಕಾರ್ಪೊರೇಟರ್ ವೇಲು ನಾಯ್ಕರ್ ನೀಡಿರೋ ದೂರು ಇದಾಗಿದೆ. ಚಲುವರಾಜು ತ್ಯಾಜ್ಯ ನಿರ್ವಹಣೆ ಗುತ್ತಿಗೆದಾರ. ಈತನ ಬಳಿ ಶಾಸಕರು ಲಂಚ ಕೇಳಿದ್ದಾರೆ. ಈ ಬಗ್ಗೆ ಪ್ರಶ್ನಿಸಿದಾಗ ಅವಾಚ್ಯವಾಗಿ ನಿಂದಿಸಿ ಜೀವ ಬೆದರಿಕೆ ಹಾಕಿರುತ್ತಾರೆ ಅಂತ ದೂರಿದ್ದಾರೆ. ಇನ್ನು ಗುತ್ತಿಗೆದಾರ ಚಲುವರಾಜು ನೀಡಿರೋ ದೂರು ಇದಾಗಿದೆ. ಶಾಸಕರು 10 ಆಟೋ ಕೊಡಿಸೋದಾಗಿ ಹೇಳಿದ್ರು. ಇದಕ್ಕಾಗಿ ಶಾಸಕರ ಗನ್ಮ್ಯಾನ್ಗೆ 20 ಲಕ್ಷ ರೂಪಾಯಿ ಕೊಟ್ಟಿದ್ದೆ, ಆದ್ರೆ ಆಟೋಗಳನ್ನ ಕೊಡಿಸದೆ ವಂಚನೆ ಮಾಡಿದ್ದಾರೆ. ಈ ಬಗ್ಗೆ ಕೇಳಿದ್ದಕ್ಕೆ ಅವಾಚ್ಯವಾಗಿ ನಿಂದಿಸಿದ್ರು. ನನ್ನ ಜಾತಿಯನ್ನು ಉಲ್ಲೇಖಿಸಿ ಅವಾಚ್ಯವಾಗಿ ಬೈದಿದ್ದಾರೆ. ಅಲ್ಲದೆ ನನ್ನ ಮತ್ತು ನನ್ನ ಕುಟುಂಬದ ಬಗ್ಗೆ ಕೀಳು ಮಾತನಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. ನನ್ನ ಮೇಲಿನ ಆರೋಪ ನಿರಾಧಾರ, ಇದು ರಾಜಕೀಯ ಷಡ್ಯಂತ್ರ ಎಂದ ಶಾಸಕ. ಪೊಲೀಸರು ತನ್ನನ್ನ ವಶಕ್ಕೆ ಪಡೆಯೋಕು ಮುನ್ನ ಶಾಸಕ ಮುನಿರತ್ನ ವಿಡಿಯೋ ಹೇಳಿಕೆ ರಿಲೀಸ್ ಮಾಡಿದ್ರು. ನನ್ನ ವಿರುದ್ಧ ಒಕ್ಕಲಿಗ ಮತ್ತು ದಲಿತ ಸಮುದಾಯದವರನ್ನು ಎತ್ತಿಕಟ್ಟಲಾಗಿದೆ. ಈ ಸಂಚಿನಲ್ಲಿ ಆರ್ಆರ್ ನಗರದಲ್ಲಿ ಸೋತ ಹೆಣ್ಣುಮಗಳು ಹಾಗೂ ಅವರ ಜನರು ಭಾಗಿಯಾಗಿದ್ದಾರೆ ಅಂತ ಡಿಕೆ ಸುರೇಶ್ ಹಾಗೂ ಕುಸುಮಾ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ರು. 2018 ಮತ್ತೆ 19ರಲ್ಲಿ ಸೋತಂತ ಒಂದು ಹೆಣ್ಣು ಮಗಳೇನಿದ್ದಾರೆ, ಅವರು ಮತ್ತೆ ಅವರ ಜನಕರು, ಅವರು ಈ ಲೋಕಸಭಾ ಚುನಾವಣೆಯಲ್ಲಿ ಸೋತಂತ ಡಿಕೆ ಸುರೇಶ್, ಇವರು ಎಲ್ಲರ ಸಂಚಿನ ಪ್ರತಿಫಲ ಇವತ್ತು ನನ್ನನ್ನ ಒಕ್ಕಲಿಗ ಸಮಾಜದ ಮೇಲೆ ಎತ್ಕಟ್ಟಂಥದ್ದು ಮತ್ತೆ ದಲಿತ ಸಮುದಾಯನ ನನ್ನ ಮೇಲೆ ಎತ್ಕಟ್ಟಂಥದ್ದು. ಇನ್ನು ಎಫ್ಐಆರ್ ದಾಖಲಿಸುತ್ತಿದ್ದಂತೆ ಪೊಲೀಸರು ಫುಲ್ ಆಕ್ಟಿವ್ ಆಗಿದ್ರು. ದೂರುದಾರ ವೇಲು ನಾಯ್ಕರ್ ಮತ್ತು ಗುತ್ತಿಗೆದಾರ ಚಲುವರಾಜು ಅವರನ್ನ ಕರೆತಂದು ಮಹಜರು ಪ್ರಕ್ರಿಯೆ ನಡೆಸಿದ್ರು. ಕಾಂಗ್ರೆಸ್ ಕೈಗೆ ಸಿಕ್ತು ಬ್ರಹ್ಮಾಸ್ತ್ರ. ನಾಗಮಂಗಲ ಬೇಗುದಿಯಲ್ಲಿ ಬೇಯುತ್ತಿದ್ದ ಕಾಂಗ್ರೆಸ್ ನಾಯಕರಿಗೆ ಮುನಿರತ್ನ ಪ್ರಕರಣ ಜೀವದಾನ ಸಿಕ್ಕಂತಾಗಿದೆ. ಆಡಿಯೋದಲ್ಲಿರೋ ಹೇಳಿಕೆ ಅವರ ಸಂಸ್ಕೃತಿಯನ್ನ ತೋರಿಸತ್ತೆ. ಇದೇ ನೋಡಿ ಬಿಜೆಪಿಗರ ಮನಸ್ಥಿತಿ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಅಲ್ಲದೆ ಸಿಎಂ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ತೀಕ್ಷ್ಣ ಪದಗಳಿಂದ ಕಿಡಿಕಾರಿದ್ದಾರೆ. ಬಾಯ್ ತೆರೆದ್ರೆ ಸಂಸ್ಕಾರ, ಸಂಸ್ಕೃತಿ ಬಗ್ಗೆ ಭಾಷಣ ಬಗೆಯುವಂತ ಬಿಜೆಪಿಗರೇ, ಮೊದಲು ಗಬ್ಬೆದ್ದು ನಾರ್ತಾ ಇರುವ ನಿಮ್ಮ ಶಾಸಕ ಮುನಿರತ್ನರ ಬಾಯನ್ನ ಶುದ್ಧ ಮಾಡಿ ನಂತರ ಊರಿಗೆ ಬುದ್ಧಿ ಹೇಳಿ. ಬಿಜೆಪಿಗರು ಈ ನಾಡಿನ ದಲಿತರು, ಶೋಷಿತರನ್ನ ಹಿಂದುವಾಗಿ ತಮ್ಮಲ್ಲಿ ಒಬ್ಬನಾಗಿ ಕಾಣರು. ಈ ಸಮುದಾಯಗಳ ಬಗ್ಗೆ ಬಿಜೆಪಿ ನಾಯಕರ ಮನಸ್ಸಲ್ಲಿ ತುಂಬಿರುವಂತ ದ್ವೇಷ, ಅಸೂಯೆ, ಅಸಹನೆಗೆ ಮುನಿರತ್ನ ಬಾಯಿಂದ ಉದುರಿದಂತ ಅಣಿಮುತ್ತುಗಳೇ ಸಾಕ್ಷಿ. ಯಾರು ಕೂಡ ಕೇಳಿರದಂತ ಒಂದು ಪದಗಳನ್ನ ಸಾರ್ವಜನಿಕವಾಗಿ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರ್ತಕ್ಕಂಥ ಮಾಜಿ ಮಂತ್ರಿಗಳು ಬಹಳ ಕೀಳು ದರ್ಜೆಯ ಪದಗಳನ್ನ ಯಾರೂ ಕೂಡ ಉಪಯೋಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಯಾರ ಬಗ್ಗೆ ಅವ್ರು ಮಾತಾಡಿದ್ರೆ ಅವ್ರಿಗಾಗಲೇ ಕಂಪ್ಲೇಂಟ್ ಸಹಿತ ಮಾಡಿದ್ದಾರೆ. ಸೊ ಅದು ಅವ್ರ ಸಂಸ್ಕೃತಿ ತೋರಿಸ್ತದೆ. ಮತ್ತು ಅವರು ಏನು ಒಬ್ಬ ಜನಪ್ರತಿನಿಧಿಯಾಗಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ, ಅದರಲ್ಲಿ ಭಾಳ ಹೆಚ್ಚಾಗಿ ಬಿ ಜೆ ಪಿಯ ಸಂಸ್ಕೃತಿ ಬಗ್ಗೆ ಇತ್ತೀಚಿನ ಕಾಲದಲ್ಲಿ ಮಾತನಾಡಿದ್ರು ಮುನಿರತ್ನವರು.
ಬಿಜೆಪಿಗೆ ಮುಜುಗರ, ಶಿಸ್ತು ಸಮಿತಿ ನೋಟಿಸ್. ಸರ್ಕಾರದ ವಿರುದ್ಧ ಹಗರಣಾಸ್ತ್ರ ಪ್ರಯೋಗಿಸಿ ಹೋದಲ್ಲಿ ಬಂದಲ್ಲಿ ಟೀಕಿಸುತ್ತಿದ್ದ ಬಿಜೆಪಿ ನಾಯಕರಿಗೆ ಇದು ನುಂಗಲಾರದ ತುತ್ತಾಗಿದೆ. ಹೀಗಾಗಿ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ತಮ್ಮದೇ ಪಕ್ಷದ ಶಾಸಕರ ಮಾತುಗಳ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಡ್ಯಾಮೇಜ್ ಕಂಟ್ರೋಲ್ಗೆ ಮೊದಲೇ ಎಚ್ಚರಿಕೆ ನಡೆಯಿಟ್ಟಿರೋ ಬಿಜೆಪಿ ಶಿಸ್ತು ಸಮಿತಿ ಪ್ರಕರಣ ದಾಖಲಾದ ದಿನವೇ ಮುನಿರತ್ನಗೆ ನೋಟಿಸ್ ನೀಡಿದೆ. ಧ್ವನಿ ಅವ್ರದ್ದೋ ಅಲ್ವೋ ಅನ್ನೋದೇ ಭಾಳ ಮುಖ್ಯ ಪ್ರಶ್ನೆ. ಹಾಗಾಗಿ ಇದ್ರ ಬಗ್ಗೆ ಸ್ಪಷ್ಟತೆ ಬೇಕಾಗುತ್ತೆ. ನೋಡೋಣ ಯಾರ್ದೇನು ಧ್ವನಿ ಸುರುಳಿ ಯಾರ್ದು ಬೇಕಾದ್ರೆ ಆಗಿರ್ಬೋದು. ಈ ದಿಕ್ಕಲ್ಲಿ ಸರ್ಕಾರ ನೋಡಲಿ, ಸ್ಪಷ್ಟತೆ ಕೊಡಲಿ. ಇದರ ವಿರುದ್ಧ ಕ್ರಮ ಜರುಗಿಸಬೇಕು ಅನ್ನೋದನ್ನು ನಾನು ಹೇಳಿದ್ದೇನೆ. ನಮಗೇನು ಭಯ ಇಲ್ಲ. ಜಾತಿ ನಿಂದನೆ ಮಾಡ್ತಕ್ಕಂಥದ್ದು, ಧರ್ಮ ನಿಂದನೆ ಮಾಡ್ತಕ್ಕಂಥದ್ದು, ವ್ಯಕ್ತಿಗತ ನಿಂದನೆ ಮಾಡ್ತಕ್ಕಂಥದ್ದನ್ನ ಬಿಜೆಪಿ ಖಂಡಿಸುತ್ತದೆ. ಒಟ್ಟಿನಲ್ಲಿ ಹೋದಲ್ಲಿ ಬಂದಲ್ಲಿ ಕಾಂಗ್ರೆಸ್ ನಾಯಕರನ್ನ ಕಾಡ್ತಿದ್ದ ಬಿಜೆಪಿ ನಾಯಕರಿಗೆ ಮುನಿರತ್ನ ಪ್ರಕರಣ ತಿರುಗುಬಾಣವಾಗಿದೆ. ಮುಂದೆ ಇದನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದು ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ನಾಗಮಂಗಲ ಗಣೇಶ ವಿಸರ್ಜನೆ ಸಮಯದಲ್ಲಿನ ಗಲಾಟೆ ರಾಜ್ಯದಲ್ಲಿ ಭಾರೀ ಸಂಚಲನಕ್ಕೆ ಕಾರಣವಾಗಿದೆ. ಆಗಿರೋ ಪ್ರಮಾದ ಸರಿಪಡಿಸೋ ಬದಲು ರಾಜಕೀಯ ನಾಯಕರು ವೈಯಕ್ತಿಕ ಸಮರಕ್ಕಿಳಿದಿದ್ದಾರೆ. ಮತ್ತೊಂದು ಕಡೆ ಕೃತ್ಯದ ಹಿಂದೆ ಕೇರಳ ಹಾಗೂ ಪಿಎಫ್ಐ ನಂಟು ಕೂಡ ಕೇಳಿ ಬರ್ತಾ ಇದೆ. ಮುಸ್ಲಿಮ್ಸು ಮತ್ತು ಹಿಂದೂಗಳು ಒಟ್ಟೊಟ್ಟಿಗೆ ಕೂತವ್ರೆ. ನಾವು ಈ ಕ್ಷಣದಿಂದನೇ ಒಟ್ಟಾಗಿ ಹೋಗ್ತೀವಿ. ನಾಳೆ ಗಣಪತಿ ಬಿಡಲಿಕ್ಕೆ ಮುಸ್ಲಿಮರು ಸಹಕಾರ ಕೊಡ್ತಾರೆ. ಕಳೆದ 4 ದಿನದಿಂದ ನಾಗಮಂಗಲ ಅನ್ನುವಂಥದ್ದು ನೆಗ್ಗಿ ಮಂಗಲವಾಗಿ ಮಾರ್ಪಟ್ಟಿದೆ. ಗಣೇಶ ವಿಸರ್ಜನೆ ವೇಳೆ ಹೊತ್ತಿದಂಥ ಕೋಮು ದಳ್ಳುರಿಯ ಕಿಡಿ ಈಗಲೂ ಉರಿತಾನೇ ಇದೆ. ನೂರಾರು ಜನರ ಬದುಕು ಬೀದಿಗೆ ಬಿದ್ದಿದ್ದಾಯಿತು. ಒಂದಿಷ್ಟು ಮಂದಿ ಕಂಬಿ ಹಿಂದೆ ಸೇರಿದ್ದಾಯಿತು. ಆದರೂ ಕೂಡ ನಾಗಮಂಗಲದಲ್ಲಿ ಹಬ್ಬಿರುವಂಥ ಜ್ವಾಲೆ ಆರುವಂತೆ ಕಾಣ್ತಾ ಇಲ್ಲ. ಹೀಗಾಗಿನೇ ಯುವಕರು ಊರು ಬಿಡ್ತಾ ಇದ್ದಾರೆ. ಕೋಮು ಗಲಭೆಯ ದಳ್ಳುರಿಯಲ್ಲಿ ನಮ್ಮ ಬದುಕೆಲ್ಲಿ ಬೆಂದು ಹೋಗುತ್ತೋ ಅಂತ ಹುಟ್ಟೂರನ್ನೇ ತೊರಿತಾ ಇದ್ದಾರೆ. ಬಂಧನ ಭೀತಿ, ಊರು ಬಿಡ್ತಾ ಇದ್ದಾರೆ ಯುವಕರು. ಇಡೀ ನಾಗಮಂಗಲವೇ ಬೂದಿ ಮುಚ್ಚಿದ ಕೆಂಡವಾಗಿದೆ. ಯಾವ ಕ್ಷಣದಲ್ಲಿ ಎಲ್ಲಿ ಪೊಲೀಸರು ಬರ್ತಾರೋ, ಯಾರನ್ನ ಎತ್ತಾಕೊಂಡು ಹೋಗ್ತಾರೋ ಅನ್ನುವಂಥ ಭಯ ಎಲ್ಲರನ್ನ ಕಾಡುವುದಕ್ಕೆ ಶುರುವಾಗಿದೆ. ಇದೇ ಕಾರಣಕ್ಕೆ ಯುವಕರು ಮನೆ ಬಿಟ್ಟು ಹೋಗ್ತಿದ್ದಾರೆ. ಈಗಾಗಲೇ ಗಲಭೆ ಪ್ರಕರಣದಲ್ಲಿ 150ಕ್ಕೂ ಹೆಚ್ಚು ಜನರ ಮೇಲೆ ಎಫ್ಐಆರ್ ದಾಖಲಾಗಿದೆ. 55 ಜನರನ್ನ ಬಂಧಿಸಿರುವಂಥ ಪೊಲೀಸರು ಸಿಸಿಟಿವಿ ಫುಟೇಜ್ ಅನ್ನು ಆಧರಿಸಿ ಯುವಕರ ಬಂಧನಕ್ಕೆ ಬಲೆ ಬೀಸಿದೆ. ನಿತ್ಯವೂ ಆರೋಪಿಗಳ ಮನೆ ಮುಂದೆ ಬಂದು ಮೂಲೆ ಮೂಲೆ ಹುಡುಕಾಡಿ ಹೋಗ್ತಾ ಇದ್ದಾರೆ. ಹೀಗಾಗಿ ನಗರದ ಮುಸ್ಲಿಂ ಬ್ಲಾಕ್ನಲ್ಲಿರುವಂಥ ಮುಸ್ಲಿಂ ಯುವಕರು ಊರು ಬಿಟ್ಟು ಎಸ್ಕೇಪ್ ಆಗಿದ್ದಾರೆ. ಅತ್ತ ಬದ್ರಿಕೊಪ್ಪಲು ಗ್ರಾಮದಲ್ಲೂ ಒಬ್ಬ ಹಿಂದೂ ಯುವಕ ಸಹ ಕಾಣಿಸ್ತಾ ಇಲ್ಲ. ಮಾಧ್ಯಮಗಳು ಅಂದ್ರೆ ಅದ್ಯಾಕೋ ಉಸ್ತುವಾರಿ ಸಚಿವರಿಗೆ ಒಂಥರ ಮೈ ಉರಿ ಅನ್ಸುತ್ತೆ. ಮಾಧ್ಯಮಗಳನ್ನ ಹೊರಗಿಟ್ಟು ಶಾಂತಿ ಸಭೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ ನೇತೃತ್ವದಲ್ಲಿ 2 ಕೋಮಿನ ಮುಖಂಡರ ಸಭೆ ನಡೆದಿದ್ದು ಶಾಂತಿ ಸ್ಥಾಪನೆಯ ಸಂದೇಶವನ್ನ ಸಾರಿದ್ದಾರೆ. ನೋಡಪ್ಪ, ಏನ್ ಒಂದು ನಿಮಿಷ ಕೇಳಪ್ಪ, ಇದು ಶಾಂತಿ ಸಭೆ. ಪ್ರಸ್ತವನ್ನ ಸೇರಿಸ್ಕೊಂಡು ಶಾಂತಿ ಸಭೆ ಮಾಡ್ಲಿಕ್ಕೆ ಆಗಲ್ಲ. ಗಲಭೆ ಎಬ್ಬಿಸಿದ ಆಪ್ತನಿಗೆ ಬೆಂಬಲ, ಸಚಿವರ ನಡೆ ಮೇಲೆ ಅನುಮಾನ. ಕೋಮು ಗಲಭೆಯ ಕಿಡಿ ಹೊತ್ತಿಸಿದ್ದೇ ಸಚಿವ ಚಲುವರಾಯಸ್ವಾಮಿ ಆಪ್ತ ರಾಜೇಶ ಅನ್ನುವಂಥ ಆರೋಪ ಇದೆ. ಯಾಕಂದ್ರೆ ಗಲಭೆ ನಡೆದ ದಿನ ಪೊಲೀಸ್ ಠಾಣೆ ಮುಂದೆ ರಾಜೇಶ ಗಲಾಟೆ ಮಾಡಿದ್ದ ವಿಡಿಯೋ ವೈರಲ್ ಆಗಿತ್ತು. ಆದರೂ ಕೂಡ ಎಫ್ಐಆರ್ನಲ್ಲಿ ಈತನ ಹೆಸರು ಎಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಆದರೆ ಅಪ್ಪನ ಜೊತೆ ಅಬ್ಬರಿಸಿದ್ದಂಥ ರಾಜೇಶ್ನ ಮಗ ಸಂಜಯ್ನನ್ನ A6 ಮಾಡಲಾಗಿದೆ. ಇದು 10 ಅನುಮಾನಕ್ಕೆ ಕಾರಣವಾಗಿರುವಂಥದ್ದು. ಆರೋಪಿ ರಾಜೇಶ ಸಚಿವ ಚಲುವರಾಯಸ್ವಾಮಿ ಅವರ ಆಪ್ತ ಅನ್ನುವಂಥ ಕಾರಣಕ್ಕೆ ಈತನ ಪೊಲೀಸರು ಕೈ ಬಿಟ್ರ ಅನ್ನುವಂಥ ಅನುಮಾನ ಎದ್ದಿದೆ. ಈ ಬಗ್ಗೆ ಸ್ವತಃ ಚಲುವರಾಯಸ್ವಾಮಿ ಅವರನ್ನ ಕೇಳಿದ್ರೆ, ರಾಜೇಶ್ ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ. ರಾಜೇಶು ಅಲ್ಲಿ ಇದಕ್ಕೆ ಹೋಗಿದ್ದಾನೆ, ಸ್ಪಾಟ್ಗೆ, ಪೊಲೀಸ್ ಸ್ಟೇಷನ್ಗೆ ಗಣಪತಿ ಹೋದಾಗ. ಸೊ ಆ ಗಣಪತಿ ವಿಸರ್ಜನೆ ಮಾಡಿಸ್ಲಿಕ್ಕೆ ಹೋಗಿದ್ದಾನೆ. ಅವನ ಮಗ ಆ ಗಣಪತಿ ಟೀಮ್ ಒಳಗಿದ್ದ, ಅವನ್ನ ಅರೆಸ್ಟ್ ಮಾಡಿದ್ದಾರೆ. ಅವನ ಮಗ ಅಂತ ಏನು ಬಿಟ್ಟಿಲ್ಲ. ಕಾಂಗ್ರೆಸ್ ವರ್ಸಸ್ ಮೈತ್ರಿ ಬೆಂಕಿ ಪಾಲಿಟಿಕ್ಸ್. ಗಣೇಶ ವಿಸರ್ಜನೆ ವೇಳೆ ಹೊತ್ತಿದಂಥ ಕೋಮು ಗಲಭೆಯ ಕಿಡಿ ರಾಜಕೀಯ ಪಕ್ಷಗಳ ಬೆಂಕಿ ಪಾಲಿಟಿಕ್ಸ್ಗೂ ಕೂಡ ವೇದಿಕೆ ಮಾಡಿಕೊಟ್ಟಿದೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಅಂತ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಹೇಳಿಕೆ ವಿರುದ್ಧ ಕೈಪಡೆ ಮುಗಿಬೀಳ್ತಾ ಇದ್ದಂತೆ HDK ಕೂಡ ಮತ್ತೆ ಹರಿಹಾಯ್ದಿದ್ದಾರೆ. ಕುಮಾರಸ್ವಾಮಿ ಅವರು ಮಾಡಿಸಿರ್ಬೋದು, ಕುಮಾರಸ್ವಾಮಿ ಅವರ ನಿರ್ದೇಶನದ ಮೇಲೂ ಆಗಿರ್ಬೋದು. ಕುಮಾರಸ್ವಾಮಿ ಅವರು ಇಲ್ಲಿ ಅಶಾಂತಿ ಮೂಡಿಸ್ಬೇಕು ಅಂತಕ್ಕಂಥ ಭಾವನೆಯಿಂದ ಪ್ರತಿ ವಾರ ಬಂದು ಏನಾರ ಹೇಳಿಕೆ ಕೊಟ್ಟು ಹೋಗ್ತಾ ಇರ್ತಾರೆ. ಅದನ್ನು ನಾನು ಹೇಳ್ಬೋದಲ್ಲ. DK ಸುರೇಶ್ ಅವರ ಬ್ಯಾಕ್ ಗ್ರೌಂಡ್ ಅವರು ಬಂದಂಥ ಮಾರ್ಗವೇ ಎಲ್ಲರಿಗೂ ಜಗಜ್ಜಾಹಿರ. ಅಣ್ಣ ತಮ್ಮಂದರು ಯಾವ ಮಾರ್ಗದಲ್ಲಿ ಬಂದಿದ್ದಾರೆ, ಯಾರ್ಯಾರಿಗೆ ಯಾವಾಗ ಧಮಕಿ ಹಾಕಿ ಯಾರ್ಯಾರ ಆಸ್ತಿಗಳನ್ನ ಲೂಟಿ ಮಾಡ್ತಾರೆ,
ಇನ್ನು ಇದೇ ವಿಷಯವಾಗಿ ಮಾತನಾಡಿದಂತ ಸಿಟಿ ರವಿ, ಯಾವ ಮುಸ್ಲಿಮರ ಮೇಲೂ ಕೂಡ ತಲ್ವಾರ್ ಚಲಪಿಸಿಲ್ಲ, ಮಸೀದಿ ಮೇಲೆ ಕಲ್ಲು ತೂರಿಲ್ಲ. ಆದರೆ ಕಲ್ಲು ತೂರಿ ಪೆಟ್ರೋಲ್ ಬಾಂಬ್ ಹಾಕಿದ್ದು ಮತಾಂಧರು, ಅವರ ಮೇಲೆ ಕ್ರಮ ಆಗಬೇಕಾಗಿತ್ತು. ಈ ಹೇಡಿ ಸರ್ಕಾರ ಗಣಪತಿ ಕೂರಿಸಿದವರನ್ನೇ ಏವನ್ ಮಾಡಿದೆ ಅಂತ ಕಿಡಿಕಾರಿದ್ದಾರೆ. ಗಣೇಶೋತ್ಸವದ ಮೆರವಣಿಗೆ ಶಾಂತಿಯುತವಾಗಿ ಹೋಗ್ತಿದ್ದ ಮೆರವಣಿಗೆ. ಅವರು ಪೆಟ್ರೋಲ್ ಬಾಂಬ್ ಇಟ್ಕೊಂಡಿರಲಿಲ್ಲ, ಅವ್ರು ಕಲ್ಲು ಇಟ್ಕೊಂಡಿರಲಿಲ್ಲ, ಯಾವ ಮಸೀದಿ ಮೇಲೂ ಕಲ್ಲು ತೂರಿಲ್ಲ, ಯಾವ ಸಾಬ್ರ ಮೇಲೂ ತಲವಾರು ಜಳಪಡಿಸಿಲ್ಲ. ತಲವಾರು ಜಳಪಡಿಸಿದ್ದು ಮತಾಂಧ ತುರುಕರು. ಗಲಭೆಯ ಹಿಂದೆ ಕೇರಳ ಮುಸ್ಲಿಂ ಕೈವಾಡ. ಎನ್ಐಎ ತನಿಖೆಗೆ ಹಿಂದೂ ಸಂಘಟನೆಗಳ ಒತ್ತಾಯ. ಗಲಭೆ ಹಿಂದೆ ಕೇರಳ ಮುಸ್ಲಿಮರ ಕೈವಾಡದ ಶಂಕೆ ವ್ಯಕ್ತವಾಗಿದೆ. ಎಫ್ಐಆರ್ನಲ್ಲಿರುವಂತಹ ಆರೋಪಿ ನಂಬರ್ 44 ಯೂಸಫ್, ಆರೋಪಿ ನಂಬರ್ 61 ನಾಸಿರ್ ಕೇರಳ ರಾಜ್ಯದ ಮಲಪ್ಪುರಂನವರು ಅಂತ ಹೇಳಲಾಗಿದೆ. ಅಲ್ಲದೆ ಈ ಇಬ್ಬರು ನಿಷೇಧಿತ ಪಿಎಫ್ಐ ಸಂಘಟನೆಯ ಸದಸ್ಯರು ಅಂತ ಹಿಂದೂ ಸಂಘಟನೆಗಳ ಆರೋಪ. ಅಕ್ಯೂಸ್ ನಂಬರ್ 44 ಅಂಡ್ ಅಕ್ಯೂಸ್ ನಂಬರ್ 61 ಬೋತ್ ಆರ್ ಫ್ರಮ್ ಕೇರಳ ಬೇಸ್ಡ್ ಅಂತ ಅಂದ್ಬಿಟ್ಟು ಕೇರಳ ರಾಜ್ಯದ ವ್ಯಕ್ತಿಗಳು ಅನ್ನೋದೇ ಮೆನ್ಷನ್ ಇದೆ ಸರ್. ಅದರಲ್ಲಿ PFI ಸಂಘಟನೆ ಇಲ್ಲದೆ ಹೇಗೆ ಸಾಧ್ಯ ಸರ್? ಇದು ಕೂಡ ನಾಗಮಂಗಲದ ಘಟನೆ ಕೂಡ ಅದು ಪೂರ್ವನಿಯೋಜಿತವೇ ಆಗಿರುತ್ತೆ ಸರ್. HDK ಪರಿಹಾರಕ್ಕೆ ಬಿಜೆಪಿ ನಿಗಿನಿಗಿ. ನಾಗಮಂಗಲದ ಕೋಮು ಗಲಭೆಯಲ್ಲಿ ಸಾಕಷ್ಟು ಜನರ ಬದುಕು ಬೆಂದು ಬೂದಿಯಾಗಿದೆ. ಹೀಗಾಗಿನೇ ಸಚಿವ ಕುಮಾರಸ್ವಾಮಿ ವರ್ತಕರಿಗೆ ವೈಯಕ್ತಿಕವಾಗಿ ಒಂದಷ್ಟು ಪರಿಹಾರವನ್ನು ಕೊಟ್ಟಿದ್ರು. ಇದೇ ಈಗ ಬಿಜೆಪಿ ನಾಯಕರ ಕಣ್ಣು ಕೆಂಪಗಾಗಿಸಿದೆಯಂತೆ. ಮುಸ್ಲಿಂ ಸಮುದಾಯದವರೇ ಗಲಭೆ ಎಬ್ಬಿಸಿದ್ದು, ಅಂಥದ್ರಲ್ಲಿ ಮುಸ್ಲಿಂ ವರ್ತಕರಿಗೂ ಪರಿಹಾರ ನೀಡಿದ್ಯಾಕೆ ಅಂತ ಬಿಜೆಪಿಯೊಳಗೆ ಬೇಸರ ಆಗಿದೆಯಂತೆ. ಒಟ್ನಲ್ಲಿ ನಾಗಮಂಗಲವೀಗ ಬೂದಿ ಮುಚ್ಚಿದ ಕೆಂಡದಂತಾಗಿದ್ದು, ಶಾಂತಿ ಸಭೆ ಉರಿಯುವ ಬೆಂಕಿಗೆ ತಣ್ಣೀರನ್ನ ಹಾಕುತ್ತಾ ಕಾದು ನೋಡಬೇಕು. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ರಾಜ್ಯದಲ್ಲಿ ಗಣೇಶ ಪಾಲಿಟಿಕ್ಸ್ ಜೋರಾಗಿದೆ. ಹರಿಯಾಣ ಚುನಾವಣಾ ಪ್ರಚಾರದಲ್ಲಿ ನಾಗಮಂಗಲದ ಗಲಭೆಗೆ ಮೋದಿ ಬೇಸರವನ್ನ ವ್ಯಕ್ತಪಡಿಸಿದ್ದು, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಗಣೇಶ ಉತ್ಸವಕ್ಕೂ ಕಾಂಗ್ರೆಸ್ ವಿಘ್ನ ಮಾಡ್ತಾ ಇದ್ದು, ದೇವರು ಗಣೇಶನನ್ನ ಬಂಧಿಸಿದೆ ಅಂತ ಗುಡುಗಿದ್ರು. कर्नाटक में गणपति जी को पुलिस के डिब्बे में बंद कर दिया. ಗಣೇಶ ವಿಸರ್ಜನೆ ಮೆರವಣಿಗೆಯಲ್ಲಿ ನಡೆದ ಗಲಭೆಯಿಂದ ನಾಗಮಂಗಲ ಬೆಂಕಿ ಉಂಡೆಯಂತಾಗಿದೆ. ಈ ಘಟನೆಯನ್ನ ಖಂಡಿಸಿ ಬೆಂಗಳೂರಿನ ಟೌನ್ ಹಾಲ್ ಬಳಿ ಗಣೇಶ ಮೂರ್ತಿಯನ್ನ ಹಿಡಿದು ಹಿಂದೂ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಈ ಪ್ರತಿಭಟನೆಗೆ ಪೊಲೀಸರು ಬ್ರೇಕ್ ಹಾಕಿ ಗಣೇಶ ಮೂರ್ತಿಯನ್ನ ಪೊಲೀಸ್ ವ್ಯಾನ್ನಲ್ಲೇ ಎತ್ತೊಯ್ದಿದ್ರು. ಇದೀಗ ಈ ವಿಚಾರಕ್ಕೆ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಕ್ರಿಯೆ ಕೊಟ್ಟಿದ್ದು, ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಕರ್ನಾಟಕದಲ್ಲಿ ಗಣೇಶನನ್ನು ಬಂಧಿಸಲಾಗಿದೆ. ನಾಗಮಂಗಲ ಗಲಭೆಗೆ ಪ್ರಧಾನಿ ಮೋದಿ ಆಕ್ರೋಶ. ಹರಿಯಾಣದ ಚುನಾವಣಾ ಪ್ರಚಾರದ ವೇಳೆ ಈ ವಿಷಯವನ್ನ ಪ್ರಸ್ತಾಪಿಸಿ ಕಾಂಗ್ರೆಸ್ ನಾಯಕರನ್ನ ತರಾಟೆಗೆ ತೆಗೆದುಕೊಂಡ್ರು. कांग्रेस के लिए तुष्टीकरण ही सबसे बड़ा लक्ष्य है. आज तो हालात ये हो गई है कि कांग्रेस के राज में कर्नाटका में गणपति जी को भी सलाखों के पीछे डाला जा रहा है. गणपति जी को पुलिस के डिब्बे में बंद कर दिया. पूरा देश आज गणेश उत्सव मना रहा है और कांग्रेस विघ्नहर्ता की पूजा में भी विघ्न डाल रही है. आज की कांग्रेस यानी ये अर्बन नक्सल का नया रूप बन गई है. ಕಾಂಗ್ರೆಸ್ಗೆ ಅಧಿಕಾರ ಕೊಟ್ಟು ರಾಜ್ಯಗಳು ಪಶ್ಚಾತ್ತಾಪ ಪಡ್ತಿದೆ ಅಂತಾನೂ ಕಿಡಿಕಾರಿದ್ರು. कांग्रेस के झूठ पर विश्वास करके वो लोग पछता रहे हैं जिन्होंने अपने राज्य में कांग्रेस को मौका दिया. कांग्रेस के झूठ की गुट्टी ने कर्नाटका और तेलंगाना को भी नहीं छोड़ा है. कर्नाटका में तो हाहाकार मचा हुआ है. वहां महंगाई और भ्रष्टाचार चरम पर है. विकास कार्य ठप है. अच्छे खासे राज्यों को बर्बाद कैसे किया जाता है, ये कांग्रेस वहां करके दिखा रही है.
ಒಟ್ನಲ್ಲಿ ಹರಿಯಾಣ ರಾಜ್ಯವನ್ನ ಮತ್ತೊಮ್ಮೆ ಗೆಲ್ಲಲು ಕಸರತ್ತು ನಡೆಸುತ್ತಿರುವಂತಹ ಬಿಜೆಪಿ ಕಾಂಗ್ರೆಸ್ ಹಿಂದೂಗಳ ವಿರೋಧಿ. ಕಾಂಗ್ರೆಸ್ನ ಗ್ಯಾರಂಟಿಗಳು ದೇಶಕ್ಕೆ ಮಾರಕ ಅಂತ ಟ್ರಂಪ್ ಕಾರ್ಡ್ ಪ್ರಯೋಗಿಸುತ್ತದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಆರೋಪಿ ದರ್ಶನ್ ಬಳ್ಳಾರಿ ಜೈಲಿಗೆ ಬಂದ್ರೂ ಬುದ್ಧಿ ಕಲಿತಾ ಇಲ್ಲ. ಶೌಚಾಲಯ ಕ್ಲೀನ್ ಇಲ್ಲ, ಊಟ ಸರಿ ಇಲ್ಲ ಅಂತ ಜೈಲು ಸಿಬ್ಬಂದಿ ಜೊತೆ ಕಿರಿಕ್ ಮಾಡಿಕೊಳ್ತಿದ್ದಾನಂತೆ. ಇಲ್ಲಿ ಸಾಕಾಗಿದೆ, ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿ ಅಂತಿದ್ದಾನಂತೆ ದಾಸ. ಇದರ ಮಧ್ಯೆ 3 ಕಂಟಕಗಳು ಈಗ ದರ್ಶನ್ನ ಸುತ್ತಕೊಂಡಿದೆ. ಅಕಟಕಟ, ಏನ್ ಖದರ್ರು, ಏನ್ ಪೊಗರು. ಸಿನಿಮಾದಲ್ಲಿ ಅಣ್ಣ ಡೈಲಾಗ್ ಹೊಡೆದಿದ್ದು, ಬಾಸ್ ನಡೆದಿದ್ದೇ ದಾರಿಯಂತೆ. ಇವರನ್ನ ಕಟ್ಟಾಕೋರೆ ಗೆಲ್ಲುವಂತೆ. ಆದ್ರೆ ಇವತ್ತು ಹೇಗಾಗಿ ಹೋಗಿದ್ದಾರೆ ನೋಡಿ. ಕಟ್ಟಾಕೋರೆ ಇಲ್ಲ ಅಂತಿದ್ದವರು ಈಗ ಹೊರಗಡೆ ಬಿಟ್ರೆ ಸಾಕಪ್ಪ ಅಂತ ಗೋಳಾಡ್ತಿದ್ದಾರೆ. ಜಸ್ಟ್ 17 ದಿನಕ್ಕೆ ಬಳ್ಳಾರಿ ಜೈಲು ವಾಸ ಅನ್ನೋದು ದರ್ಶನ್ ಪಾಲಿಗೆ ನರಕವಾಗಿದೆ. ಉತ್ತರನ ಪೌರುಷ ಒಲೆ ಮುಂದೆ ಅನ್ನೋ ಹಾಗೆ ಮಧ್ಯದ ಬೆರಳನ್ನ ಅಲ್ಲಾಡಿಸಿ ಹೋಗಿದ್ದ ದಾಸನೀಗ ಕಂಬಿ ಹಿಂದೆ ವಿಲ ಅಂತ ಒದ್ದಾಡ್ತಿದ್ದಾರೆ. ಬಳ್ಳಾರಿ ಜೈಲಿನ ಸಹವಾಸ ಸಾಕು, ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಉತ್ತರ ಕುಮಾರ ಕಾಡಿ ಬೇಡ್ತಿದ್ದಾನಂತೆ. ಪತ್ನಿ ವಕೀಲರ ಮುಂದೆ ಮಧ್ಯ ಬೆರಳಯ್ಯನ ಕಣ್ಣೀರು. ಬಳ್ಳಾರಿ ಜೈಲು ಬೇಡವಂತೆ, ಬೆಳಗಾವಿಗೆ ಶಿಫ್ಟ್ ಮಾಡಬೇಕಂತೆ. ಅಲ್ಲೆಲ್ಲೆಲ್ಲೆಲ್ಲೇ ದರ್ಶನ್ ಏನೋ ಪವಿತ್ರ ಜೊತೆ ಹಾಲಿಡೇ ಟ್ರಿಪ್ ಹೋಗಿದ್ದೀನಿ ಅಂದ್ಕೊಂಡಿದ್ದಾರೋ ಅಥವಾ ಮಾಡಬಾರದನ್ನ ಮಾಡಿ ಜೈಲು ಸೇರಿದ್ದೀನಿ ಅಂದ್ಕೊಂಡಿದ್ದಾರೋ ಒಂದೂ ಗೊತ್ತಾಗ್ತಿಲ್ಲ. ಆ ಜೈಲ್ ಅಲ್ದಿದ್ರೆ ಈ ಜೈಲು, ಈ ಜೈಲ್ ಅಲ್ದಿದ್ರೆ ಇನ್ನೊಂದು ಜೈಲು ಅನ್ನೋದಕ್ಕೆ ಅದೇನು ಮಾವನ ಮನೆಯಲ್ಲ. ಕೊಲೆಗಾರರು, ದರೋಡೆಕೋರರು, ಕುತಂತ್ರಿಗಳೇಗಿರೋ ನರಹಂತಕರ ಅಡ್ಡ. ಆದ್ರೆ ದರ್ಶನ್ಗೇಗಿದ್ಯಾವುದರ ಪರಿವೇಗಿದ್ದಂತಿಲ್ಲ. ಬಳ್ಳಾರಿ ಜೈಲಲ್ಲಿರೋ ದರ್ಶನ್ ನರನಾಡಿಯಲ್ಲೂ ನರಕ ನೋಡ್ತಿದ್ದಾರೆ. ಹೀಗಾಗಿಯೇ ಪ್ಲೀಸ್ ನನ್ನನ್ನ ಬಿಡದಿದ್ರೂ ಪರವಾಗಿಲ್ಲ, ಬೇರೆ ಜೈಲಿಗಾದ್ರೂ ಶಿಫ್ಟ್ ಮಾಡಿಬಿಡಿ, ಇಲ್ಲಂತೂ ಇರಲ್ಲ, ಬೆಳಗಾವಿಗಾದ್ರೂ ಕಳಿಸ್ಬಿಡಿ ಅಂತ ಜೈಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದಾರಂತೆ. ಅಷ್ಟೇ ಅಲ್ಲ, ಮುಂದಿನ ವಾರ ಕೋರ್ಟ್ಗೂ ಮನವಿ ಸಲ್ಲಿಸೋದಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರಂತೆ. ಕಂಬಿ ಹಿಂದಿನ ಕಾಟೇರನಿಗೆ ತ್ರಿಕಂಟಕ. ಅದೇನೋ ಹೇಳ್ತಾರಲ್ಲ, ಹುಟ್ಟುಗುಣ ಸುಟ್ರು ಹೋಗಲ್ಲ ಅಂತ. ಇಂಥವರನ್ನ ನೋಡಿಯೇ ಹೇಳಿರ್ಬೇಕು. ನಾಯಿ ಬಾಲಕ್ಕೆ ದೆಬ್ಬೆ ಕಟ್ಟಿದ್ರೆ ದೆಬ್ಬೆ ಇರೋವರೆಗೂ ಸರಿ ಇರುತ್ತೆ, ಆಮೇಲೆ ಅಳ್ಳಾಡಿಸೋ ಬುದ್ಧಿ ಶುರು ಮಾಡುತ್ತೆ. ದರ್ಶನ್ ಕೂಡ ಇದೇ ಕೆಟಗರಿಗೆ ಸೇರಿದಾತ. ಹೀಗಾಗಿಯೇ ಇವತ್ತು ಇರಬಾರದ ಜಾಗದಲ್ಲಿ ಇರೋದು. ಪರಪ್ಪನ ಅಗ್ರಹಾರ ಜೈಲಿನಿಂದ ಹೋದ್ಮೇಲಾದ್ರೂ ಬದಲಾಗ್ತಾನ ಅಂತ ಎಲ್ರೂ ಅಂದ್ಕೊಂಡಿದ್ರು. ಆದ್ರೆ ದರ್ಶನ್ ಬದಲಾಗೋ ಜಾಯಮಾನಕ್ಕೆ ಸೇರಿದ ವ್ಯಕ್ತಿ ಅಲ್ಲವೇ ಅಲ್ಲ ಬಿಡಿ. ದುರ್ಬುದ್ಧಿ ಅನ್ನೋದು ನರನಾಡಿಯಲ್ಲೂ ತುಂಬಿ ತುಳುಕ್ತಿದೆ. ಇದೇ ಈಗ ಕಾಟೇರನಿಗೆ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿದ್ದು. ಜೈಲಲ್ಲೂ ಅಹಂ ತೋರಿಸೋಕೆ ಹೋದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಪುಡಾಂಗು ಬಾಸೇ ಬೆಸ್ಟ್ ಎಕ್ಸಾಂಪಲ್. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಹಾಗೆ ದರ್ಶನ್ ಈಗ ತಾನು ಮಾಡಿಕೊಂಡ ಎಡವಟ್ಟುಗಳೇ ಕಂಟಕವಾಗಿ ಕಾಡೋದಕ್ಕೆ ಶುರುವಾಗಿವೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಪಡೆದಿದ್ದೇ ದರ್ಶನ್ ಜಾಮೀನಿಗೆ ದೊಡ್ಡ ಮುಳುವಾಗೋ ಸಾಧ್ಯತೆ ಇದೆ. ರೌಡಿಗಳ ಜೊತೆ ರೌಂಡ್ ಟೇಬಲ್ ಕಾಫಿ ಪಾರ್ಟಿ ಮಾಡಿದ್ದ ದರ್ಶನ್ ಒಂದು ಕೈಯಲ್ಲಿ ಕಾಫಿ ಮಗ್, ಮತ್ತೊಂದು ಕೈಯಲ್ಲಿ ಸಿಗರೇಟ್ ಹಿಡ್ಕೊಂಡು ಪೋಸ್ ಕೊಟ್ಟಿದ್ರು. ಹೀಗಾಗಿ ಈಗಾಗಲೇ ಎಫ್ಐಆರ್ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಜೈಲಲ್ಲೂ ರೌಡಿಗಳ ಸಂಪರ್ಕ ಸಾಧಿಸಿದ್ರು ಅಂತ ಜಾಮೀನು ಅರ್ಜಿ ವಿಚಾರಣೆ ವೇಳೆ ಪ್ರಸ್ತಾಪಿಸೋ ಸಾಧ್ಯತೆ ಇದೆ. ಇನ್ನು ದರ್ಶನ್ಗೆ ಎರಡನೇ ಕಂಟಕ ಅಂದ್ರೆ ಜೈಲಲ್ಲಿ ವಿಡಿಯೋ ಕಾಲ್ ಮಾಡಿದ್ದು. ಜೈಲಲ್ಲಿರೋ ಖೈದಿಗಳು ಮೊಬೈಲ್ ಮುಟ್ಟೋ ಹಾಗೆ ಇಲ್ಲ ಬಿಡಿ, ಆದ್ರೆ ದರ್ಶನ್ ಮಾತ್ರ ಜೈಲಿನಿಂದ ವಿಡಿಯೋ ಕಾಲ್ ಮಾಡಿ ಮಾತನಾಡಿದ್ರು. ಜೈಲಿನಲ್ಲಿ ಮೊಬೈಲ್ ನಿಷೇಧವಿದ್ದರೂ ಬಳಸಿದ್ದೇಕೆ ಅನ್ನೋದರ ತನಿಖೆ ನಡೆಸಲಾಗ್ತಾಗಿದೆ. ಅದು ಕೂಡ ರೌಡಿಗಳ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದ್ರು ಅನ್ನೋದೇ ಇಂಪಾರ್ಟೆಂಟ್. ಇನ್ನು ಮೂರನೇ ಕಂಟಕ ಅಂದ್ರೆ ಜೈಲಲ್ಲಿ ಇದ್ದುಕೊಂಡೇ ಅಸಭ್ಯವಾಗಿ ಸನ್ನೆ ಮಾಡಿದ್ದು. ನಾನು ಅಂತ ಮೆರೆದ ಎಂತೆಂಥವರು ಮರೆಯಾಗಿ ಹೋದ್ರು. ಇನ್ನು ಆಫ್ಟರ್ ಆಲ್ ಈ ದರ್ಶನ್ ಎಲ್ಲ ಯಾವ ಲೆಕ್ಕ ಹೇಳಿ. ಬಳ್ಳಾರಿ ಜೈಲಿನಲ್ಲೇ ಕ್ಯಾಮೆರಾಗಳಿಗೆ ಕಾಣುವಂತೆ ಅಸಭ್ಯ ರೀತಿಯಲ್ಲಿ ಸನ್ನೆ ಮಾಡಿದ್ರು. ಹೀಗಾಗಿ ಈ ವಿಡಿಯೋವನ್ನು ಸಹ ಪೊಲೀಸರು ಸಂಗ್ರಹಿಸಿದ್ದಾರೆ. ಯಾಕಂದ್ರೆ ಇಷ್ಟೆಲ್ಲ ಆದ್ರೂ ಆರೋಪಿಗೆ ಪಶ್ಚಾತ್ತಾಪ ಅನ್ನೋದೇ ಇಲ್ಲ ಅಂತ ಬೇಲ್ ಅರ್ಜಿ ವಿಚಾರಣೆ ವೇಳೆ ಪ್ರಸ್ತಾಪ ಮಾಡೋದಕ್ಕೆ ಮುಂದಾಗಿದ್ದಾರೆ.
ಕೊನೆಗೂ ಬಾಸ್ ಭವಿಷ್ಯ ಕೇಳಿದ ಫ್ಯಾನ್ಸ್. ಹೀರೋ ಅಂದ್ರೆ ರೋಲ್ ಮಾಡೆಲ್ ಆಗಿರಬೇಕು, 4 ಜನ ಇವರನ್ನ ನೋಡಿ ಕಲಿಯುವಂತಿರಬೇಕು. ದರ್ಶನ್ ರಲ್ಲಿ ಅಂಥ ಒಂದೇ ಒಂದು ಗುಣವೂ ಕಾಣ್ತಿಲ್ಲ ಬಿಡಿ. ಆದ್ರೂ ಫ್ಯಾನ್ಸ್ ಅನ್ನಿಸಿಕೊಂಡಿರೋ ಪಟಾಲಂ ಮಾತ್ರ ಜೈಕಾರ ಹಾಕೋದು ನಿಲ್ಲಿಸ್ತಿಲ್ಲ. ವಿಜಯಪುರದಲ್ಲಿ ದರ್ಶನ್ ಅಭಿಮಾನಿಯೊಬ್ಬರು ಜೋಕುಮಾರನ ಬುಟ್ಟಿ ಎತ್ತಿ ಭವಿಷ್ಯ ಕೇಳಿದ್ದಾರೆ. ಈ ವೇಳೆ ಜೋಕುಮಾರ್ ಆಗಿದ್ದ ಬುಟ್ಟಿ ಹಗುರವಾಗಿ ಮೇಲೆದ್ದಿದ್ದರಿಂದ ಇನ್ನು 3 ತಿಂಗಳಲ್ಲಿ ಬಾಸ್ ಬಿಡುಗಡೆ ಆಗ್ತಾನೆ ಅಂದ್ಕೊಂಡು ಟಾಮ್ ಟಾಮ್ ಹೊಡಿತಿದ್ದಾರೆ ಫ್ಯಾನ್ಸ್. ಕೇಸ್ ಎಲ್ಲರೂ ಹೊರಗೆ ಬರ್ತಾನೆ. ದರ್ಶನ್ ಮನೆ ಮೇಲೆ ಒತ್ತುವರಿ ತೂಗುಗತ್ತಿ. ಗ್ರಹಚಾರ ಕೆಟ್ಟಾಗ ನವಗ್ರಹಗಳೆಲ್ಲ ಹೆಗಲೇರಿ ಕೂರ್ತಾವೆ ಅಂತಾರಲ್ಲ, ಇದಕ್ಕೆ ನೋಡಿ ದರ್ಶನ್ ಪಾಪದ ಕೊಡ ತುಂಬಿದಂತೆ ಕಾಣ್ತಿದೆ. ಹೀಗಾಗಿಯೇ ಒಂದೊಂದೇ ಸಂಕಷ್ಟಗಳು ಸುತ್ತಕೊಳ್ಳೋದಕ್ಕೆ ಶುರುವಾಗಿವೆ. ಆರ್ಆರ್ ನಗರದಲ್ಲಿರುವ ದರ್ಶನ್ರ ಮನೆ ನೆಲಸಮವಾಗುತ್ತಾ ಅನ್ನೋ ಟಾಕ್ ಸಹ ಶುರುವಾಗಿದೆ. ರಾಜಕಾಲುವೆ ಒತ್ತುವರಿಯಿಂದ 2016ರಲ್ಲಿ ನೆರೆ ಸಮಸ್ಯೆ ಎದುರಾಗಿತ್ತು. ಹೀಗಾಗಿ ಅಂದಿನ ಸಿಎಂ ಆಗಿದ್ದ ಸಿದ್ದರಾಮಯ್ಯ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ರು. ಈ ವೇಳೆ ದರ್ಶನ್ ಮನೆ ಬಫರ್ ಝೋನ್ ನಲ್ಲಿರೋದು ಗೊತ್ತಾಗಿತ್ತು. ಹೀಗಾಗಿ ಐಡಿಯಲ್ ಹೋಮ್ಸ್, ಶಾಮನೂರು ಆಸ್ಪತ್ರೆ ಸೇರಿದಂತೆ ಹಲವು ಕಟ್ಟಡಗಳ ತೆರವಿಗೆ ಬಿಬಿಎಂಪಿ ನೋಟಿಸ್ ನೀಡಿತ್ತು. ಆಗ ಕೋರ್ಟ್ ಮೆಟ್ಟಿಲೇರ್ತಿದ್ದಂತೆ ಬಿಬಿಎಂಪಿ ನೋಟಿಸ್ಗೆ ತಡೆ ನೀಡಲಾಗಿತ್ತು. ಹೀಗಾಗಿ ಒತ್ತುವರಿ ತೆರವು ಕಾರ್ಯಾಚರಣೆ ಸ್ಥಗಿತಗೊಂಡಿತ್ತು. ಸದ್ಯಾಗಿ ಪ್ರಕರಣ ಜಿಲ್ಲಾಡಳಿತದ ಅಂಗಳದಲ್ಲಿದ್ದು ಜಿಲ್ಲಾಧಿಕಾರಿಗಳು ನೋಟಿಸ್ ಕೊಟ್ಟಿದ್ದಾರೆ. ಒಟ್ನಲ್ಲಿ ದರ್ಶನ್ ಪಾಲಿಗೆ ಸಾಡೆ ಸಾತಿ ಶುರುವಾಗಿದೆ. ಇನ್ನೇನಿದ್ರು ಮಾಡಿದ ಕರ್ಮಕ್ಕೆ ಪ್ರತಿಫಲ ಅನುಭವಿಸಬೇಕು ಅಷ್ಟೇ. ಮಂಜುನಾಥ್, ಕ್ರೈಮ್ ಬ್ಯೂರೋ, ನ್ಯೂಸ್ 18. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಕಾಮಪುರಾಣ ಒಂದೊಂದು ರಹಸ್ಯ ಅಸಹ್ಯವನ್ನ ಹುಟ್ಟಿಸ್ತಾ ಇದೆ. ಮೊದಲು ಮತ್ತು 2ನೇ ಪ್ರಕರಣದ ಬಳಿಕ ಈಗ 3ನೇ ಪ್ರಕರಣದ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಗನ್ ಪಾಯಿಂಟ್ನಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯೆ ಅತ್ಯಾಚಾರ ಮಾಡಲಾಗಿದೆ. ಬನ್ನಿ ದೋಷಾರೋಪ ಪಟ್ಟಿಯಲ್ಲಿ ಏನೆಲ್ಲ ಇದೆ ನೋಡೋಣ. ಪ್ರಜ್ವಲ್ ರೇವಣ್ಣ ಕಾಮಕಾಂಡದ ಒಂದೊಂದು ಅಧ್ಯಾಯಗಳು ವಿಕೃತ, ಅಸಹ್ಯ. ಅಮಾಯಕ ಹೆಣ್ಣು ಮಕ್ಕಳನ್ನ ಬ್ಲಾಕ್ ಮೇಲ್ ಮಾಡಿಯೋ, ಆಸೆ ಆಮಿಷ ತೋರಿಸಿಯೋ ತಮ್ಮ ಕಾಮದ ಕಬಂದ ಬಾಹುಗಳಿಗೆ ಸಿಲುಕಿಸಿಕೊಂಡಿದ್ದು ಒಂದೊಂದೇ ನೀಚ ಕೃತ್ಯಗಳು ಬಯಲಾಗ್ತಿವೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯೆ ಮೇಲಿನ ಅತ್ಯಾಚಾರ ಕುರಿತಂತೆ ತನಿಖೆ ಪೂರ್ಣಗೊಳಿಸಿರೋ ಎಸ್ಐಟಿ ದೋಷಾರೋಪ ಪಟ್ಟಿಯನ್ನ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. 3ನೇ ಪ್ರಕರಣದಲ್ಲೂ ಮಾಜಿ ಸಂಸದನ ಮನಸ್ಥಿತಿ ಮತ್ತಷ್ಟು ಬೆತ್ತಲಾಗಿದೆ. ದೇವೇಗೌಡ ವಾಸಿಸುತ್ತಿದ್ದ ಗೆಸ್ಟ್ ಹೌಸ್ನಲ್ಲೇ ರೇಪ್. 120 ಸಾಕ್ಷ್ಯ, 1691 ಪುಟಗಳ ಚಾರ್ಜ್ ಶೀಟ್. ಮಾಜಿ ಪ್ರಧಾನಿ ದೇವೇಗೌಡರಿಗೆ ಹಾಸನದ ರೇಸ್ಕೋರ್ಸ್ ರಸ್ತೆಯಲ್ಲಿ ಲೋಕೋಪಯೋಗಿ ಇಲಾಖೆಯಿಂದ ಗೆಸ್ಟ್ ಹೌಸ್ ನೀಡಲಾಗಿತ್ತು. ಇದೇ ಕಟ್ಟಡವನ್ನ ತಮ್ಮ ಗೃಹ ಕಚೇರಿಯಾಗಿ ಪ್ರಜ್ವಲ್ ಬಳಸ್ತಿದ್ದ. ತಮ್ಮ ತಾತನಂತ ಆದರ್ಶ ಜೀವಿ ವಾಸಿಸೋ ಈ ನಿವಾಸವನ್ನ ಪ್ರಜ್ವಲ್ ಬಳಸಿದ್ದು ಮಾತ್ರ ಹೇಯ ಕೃತ್ಯಕ್ಕೆ. 1691 ಪುಟಗಳ ಚಾರ್ಜ್ ಶೀಟ್ ಹಾಸನ ಬಂಗಲೆ ರಹಸ್ಯವನ್ನ ಇಂಚಿಂಚು ವಿವರಿಸಲಾಗಿದೆ. ಗನ್ ತೋರಿಸಿ ನಿರಂತರ ಅತ್ಯಾಚಾರ, ಸಹಕರಿಸದಿದ್ರೆ ಗಂಡನ ಕೊಲ್ಲುವ ಬೆದರಿಕೆ. ಚಾರ್ಜ್ ಶೀಟ್ನಲ್ಲಿ ಪ್ರಜ್ವಲ್ ರೇವಣ್ಣನ ಹೀನ ಮನಸ್ಥಿತಿಯನ್ನ ದಾಖಲಿಸಿರೋ ಪೊಲೀಸರು ಆ ಮಹಿಳೆಯನ್ನ ಬಲೆಗೆ ಕೆಡವಿದ್ ಹೇಗೆ, 2020 ಜನವರಿಯಿಂದ 2023 ಡಿಸೆಂಬರ್ ವರೆಗೆ ಏನೆಲ್ಲ ಆಯ್ತು ಅನ್ನೋದನ್ನ ಪಿನ್ ಟು ಪಿನ್ ದಾಖಲಿಸಿದ್ದಾರೆ. ವಿದ್ಯಾರ್ಥಿಯೊಬ್ಬನಿಗೆ ಬಿಸಿಎಂ ಹಾಸ್ಟೆಲ್ನಲ್ಲಿ ಸೀಟು ವಿಚಾರವಾಗಿ ಪ್ರಜ್ವಲ್ರನ್ನ ಭೇಟಿಯಾಗಿದ್ದಳಂತೆ ಮಹಿಳೆ. ಈ ವೇಳೆ ಮಾತುಕತೆಗೆ ಹಾಸನ ಎಂಪಿ ಕ್ವಾರ್ಟರ್ಸ್ಗೆ ಮಹಿಳೆಯನ್ನ ಆಹ್ವಾನಿಸಿದ್ದಾನೆ. ಕ್ವಾರ್ಟರ್ಸ್ಗೆ ಹೋದ ಮಹಿಳೆಗೆ ಗನ್ ತೋರಿಸಿ ಅತ್ಯಾಚಾರ ಮಾಡಲಾಗಿದೆ. ಅಲ್ಲದೆ ನನ್ನ ಬಳಿ ಗನ್ನಿದೆ, ನಾನು ಹೇಳಿದಾಗೆಲ್ಲ ಬರಬೇಕು, ಇಲ್ಲದಿದ್ದರೆ ನಿನ್ನ ಗಂಡನನ್ನ ಮುಗಿಸಿ ಬಿಡ್ತೇನೆ ಅಂತ ಬೆದರಿಸಿದ್ದಂತೆ. ವಿಡಿಯೋ ಕಾಲ್ ಮಾಡಿದಾಗ ಸ್ವೀಕರಿಸಿ ನಗುಮುಖದಲ್ಲೇ ಮಾತನಾಡಬೇಕು, ಇಲ್ಲದಿದ್ದರೆ ಖಾಸಗಿ ವಿಡಿಯೋ ಬಹಿರಂಗ ಮಾಡೋದಾಗಿ ಬೆದರಿಕೆ ಹಾಕಿದ್ದಾನೆ. ಅದರಂತೆ ಹೊಳೆ ನರಸೀಪುರ ಮನೆಗೂ ಕರೆಸಿಕೊಂಡು ಹಲವು ಬಾರಿ ಅತ್ಯಾಚಾರ ಮಾಡಲಾಗಿದೆಯಂತೆ. 2020 ಜನವರಿಯಿಂದ 2023 ಡಿಸೆಂಬರ್ ವರೆಗೆ ಹಿಂಸೆ ಕೊಡಲಾಗಿದೆ. ಆದರೆ ಪ್ರಜ್ವಲ್ ವಿಡಿಯೋ ಮಾಡಿದ್ದ ಮೊಬೈಲ್ ಮಾತ್ರ ಸಿಕ್ಕಿಲ್ಲ ಅಂತ ದೋಷಾರೋಪ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿದೆ.
ಚಾರ್ಜ್ ಶೀಟ್ನಲ್ಲಿ ಸಂತ್ರಸ್ತೆ ಪತಿ, ಪ್ರಜ್ವಲ್ ಆಪ್ತ ಸಹಾಯಕ, ಅಂಗರಕ್ಷಕರು, ಅತಿಥಿ ಗೃಹದ ಕೆಲಸಗಾರರು ಹಾಗೂ ಬೇಲೂರಿನ ಜೆಡಿಎಸ್ ಪಕ್ಷದ ಮಾಜಿ ಶಾಸಕರು ಸೇರಿದಂತೆ 120 ಮಂದಿಯ ಸಾಕ್ಷಿ ಹೇಳಿಕೆಗಳು ದಾಖಲಾಗಿವೆ. ಹಾಗೆಯೇ ವೈದ್ಯಕೀಯ ಹಾಗೂ ತಾಂತ್ರಿಕ ವರದಿಗಳನ್ನ ಸಹ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಕ್ರೈಮ್ ಬ್ಯೂರೋ, ನ್ಯೂಸ್ 18. ಜಮ್ಮು ಕಾಶ್ಮೀರದ ವಿಧಾನಸಭೆಯ ಮೊದಲ ಹಂತದ ಮತದಾನಕ್ಕೆ ಕೇವಲ 4 ದಿನಗಳು ಮಾತ್ರ ಬಾಕಿ ಇದೆ. ಇವತ್ತು ಅಭ್ಯರ್ಥಿಗಳ ಪರ ಪ್ರಧಾನಿ ಮೋದಿ ಅಬ್ಬರದ ಪ್ರಚಾರ ಮಾಡಿ ವಿಪಕ್ಷಗಳಿಗೆ ಮಾತಿನಲ್ಲೇ ಕೌಂಟರ್ ಕೊಟ್ಟರು. ಜಮ್ಮು ಕಾಶ್ಮೀರದಲ್ಲಿ ನಮೋ ಘರ್ಜನೆ, ಕಣಿವೆ ರಾಜ್ಯ ಗೆಲ್ಲಲು ಬಿಜೆಪಿ ರಣಕಹಳೆ. ಸತತ 10 ವರ್ಷಗಳ ಬಳಿಕ ಜಮ್ಮು ಕಾಶ್ಮೀರ ವಿಧಾನಸಭೆಗೆ ಚುನಾವಣೆ ನಡೆದಿದೆ. ಸೆಪ್ಟೆಂಬರ್ 18ಕ್ಕೆ ಮೊದಲ ಹಂತದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದೆ. ಹೀಗಾಗಿ ಪ್ರಚಾರದ ಅಖಾಡಕ್ಕೆ ಪ್ರಧಾನಿ ಮೋದಿ ಇಳಿದಿದ್ದಾರೆ. ದೋಡಾಕ್ಕೆ ಭೇಟಿ ಕೊಟ್ಟಿದ್ದ ಪ್ರಧಾನಿ ಮೋದಿ ಅಭ್ಯರ್ಥಿಗಳ ಪರ ರಣಕಹಳೆ ಮೊಳಗಿಸಿದ್ರು. हम और आप मिलकर के एक सुरक्षित और समृद्ध जम्मू कश्मीर का निर्माण करेंगे और ये मोदी की गारंटी है. ಚೀನಾಬ್ ಕಣಿವೆಯ 3 ಜಿಲ್ಲೆಗಳಾದ ದೋಡಾ, ಕಿಶ್ತ್ವಾರ್ ಮತ್ತು ರಾಂಬಾನ್ನ 8 ಅಸೆಂಬ್ಲಿ ಸ್ಥಾನಗಳಿಗೆ ಬುಧವಾರ ನಡೆಯುವ ಮತದಾನಕ್ಕೆ ಬಿಜೆಪಿ ಅಭ್ಯರ್ಥಿಗಳು ಮತ್ತು ಕಾರ್ಯಕರ್ತರಲ್ಲಿ ಮೋದಿ ಉತ್ಸಾಹ ತುಂಬಿದ್ರು. ये 3 खानदान, एक खानदान कांग्रेस का है, एक खानदान नेशनल कॉन्फ्रेंस का है, एक खानदान पीडीपी का है. जम्मू कश्मीर में इन 3 खानदानों ने मिलकर आप लोगों के साथ जो किया है वो किसी पाप से कम नहीं है. ये तीनों खानदान जम्मू कश्मीर को दशक तक बर्बादी देने के जिम्मेदार है. ಇನ್ನು ಪ್ರಧಾನಿ ಮೋದಿ ಕುಟುಂಬ ರಾಜಕಾರಣ ಆರೋಪಕ್ಕೆ ನ್ಯಾಷನಲ್ ಕಾನ್ಫರೆನ್ಸ್ ನಾಯಕ ಓಮರ್ ಅಬ್ದುಲ್ಲಾ ತಿರುಗೇಟು ನೀಡಿದ್ರು. बीजेपी को इन फैमिलीज में से किसी की मदद की जरूरत थी, तब हम बर्बादी के जिम्मेदार नहीं थे. अभी मुश्किल से 5-6 साल हो गए. पीडीपी के साथ तो बीजेपी का जम्मू कश्मीर में रिश्ता था, तब उनको पीडीपी में कोई खराबी नजर नहीं आई. आज इलेक्शन के दौरान इनको खराबी नजर आ ही जाती है. बनाने जा रही है. ಜಮ್ಮು ಕಾಶ್ಮೀರದಲ್ಲಿ ಸೆಪ್ಟೆಂಬರ್ 18ರಂದು ಮೊದಲ ಹಂತದ ಮತದಾನ ನಡೆಯಲಿದ್ದು ಎಲ್ಲಾ ಪಕ್ಷಗಳ ಅಭ್ಯರ್ಥಿಗಳು ಅಬ್ಬರದ ಪ್ರಚಾರ ಮಾಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಈಗ ರಾಜ್ಯ, ದೇಶ, ವಿದೇಶಗಳ ಪ್ರಮುಖ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ನಾಳೆ ವಿಶ್ವ ಪ್ರಜಾಪ್ರಭುತ್ವ ದಿನ ಹಿನ್ನೆಲೆಯಲ್ಲಿ ಬೀದರ್ನಿಂದ ಚಾಮರಾಜದವರೆಗೆ ಜಾಯಿನ್ ಹ್ಯಾಂಡ್ಸ್ ಫಾರ್ ಡೆಮಾಕ್ರಸಿ ಅಭಿಯಾನ. 2500 ಕಿಲೋಮೀಟರ್ ದೂರದ ಮಾನವ ಸರಪಳಿಯಲ್ಲಿ 25 ಲಕ್ಷ ಜನ ಭಾಗಿ. ಹಿಂದಿ ಹೇರಿಕೆಯನ್ನು ವಿರೋಧಿಸಿ ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧೆಡೆ ಕನ್ನಡಪರ ಸಂಘಟನೆಗಳು ಪ್ರತಿಭಟನೆ ನಡೆಸಿವೆ. ಹಿಂದಿ ದಿವಸ್ ಆಚರಣೆ ನಿಲ್ಲಿಸುವಂತೆ ಕನ್ನಡಪರ ಸಂಘಟನೆಗಳು ಆಗ್ರಹಿಸಿವೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿಂದು ನ್ಯೂಸ್ 18 ಕರುನಾಡ ಹಬ್ಬ. ಗೋಲ್ಡ್ ವಿನ್ನರ್ ಗೋಲ್ಡ್ ಶೆಫ್ ಅಡುಗೆ ಸ್ಪರ್ಧೆಗೆ ಭರ್ಜರಿ ರೆಸ್ಪಾನ್ಸ್. ನಾಳೆ ಲಗೋರಿ ಹಾಗೂ ರಂಗೋಲಿ ಸ್ಪರ್ಧೆ ನಡೆಯಲಿದೆ. ಪ್ರಧಾನಿ ನಿವಾಸದಲ್ಲಿ ಸಾಕಿರುವ ಹಸುವಿಗೆ ಹೆಣ್ಣು ಕರು ಜನನ. ಕರು ಜೊತೆಗಿನ ವಿಡಿಯೋ ಹಂಚಿಕೊಂಡ ಪ್ರಧಾನಿ ಮೋದಿ. ಕರುವಿಗೆ ದೀಪ ಜ್ಯೋತಿ ಎಂದು ನಾಮಕರಣ. ಚೀನಾ ವಿದೇಶಾಂಗ ಸಚಿವ ವಾಂಗ್ ಯಿ ಜೊತೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಮಾತುಕತೆ ಯಶಸ್ವಿ. ಗ್ಯಾಲ್ವಾನ್ ಕಣಿವೆ, ಪೂರ್ವ ಲಡಾಖ್ನ LAC ಸೇರಿದಂತೆ 4 ಕಡೆ ತನ್ನ ಸೇನೆಯನ್ನ ಹಿಂಪಡೆಯಲು ಚೀನಾ ಸಮ್ಮತಿ. ದೆಹಲಿ ಮದ್ಯನೀತಿ ಹಗರಣದಲ್ಲಿ ಬಂಧಿತರಾಗಿದ್ದ ಸಿಎಂ ಕೇಜ್ರಿವಾಲ್ ನಿನ್ನೆ ರಿಲೀಸ್ ಆಗಿದ್ದಾರೆ. ಇವತ್ತು ಬೆಳಿಗ್ಗೆ ಪತ್ನಿ ಸುನೀತಾ ಹಾಗೂ ಆಪ್ ನಾಯಕರ ಜೊತೆ ಹನುಮಾನ್ ಮಂದಿರಕ್ಕೆ ತೆರಳಿ ಕೇಜ್ರಿವಾಲ್ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ರು.
ಜಮ್ಮು ಕಾಶ್ಮೀರದ ಕಿಶ್ತ್ವಾರ್ ಜಿಲ್ಲೆಯಲ್ಲಿ ಉಗ್ರರ ದಾಳಿಗೆ 3 ಯೋಧರು ಹುತಾತ್ಮರಾಗಿದ್ದಾರೆ. ವೀರ ಸೇನಾನಿಗಳಿಗೆ ಭಾರತೀಯ ಸೇನೆಯಿಂದ ಗೌರವ ಅರ್ಪಣೆ ಮಾಡಲಾಯಿತು. ಭದ್ರತಾ ಪಡೆಯಿಂದ ಬಾರಾಮುಲ್ಲಾ ಜಿಲ್ಲೆಯಲ್ಲಿ 3 ಭಯೋತ್ಪಾದಕರನ್ನ ಹತ್ಯೆ ಮಾಡಲಾಗಿದೆ. ಹರಿಯಾಣದ ಫರೀದಾಬಾದ್ನಲ್ಲಿ ಡ್ರಂಕ್ ಅಂಡ್ ಡ್ರೈವ್ಗೆ 2 ಬಲಿ. ಪೊಲೀಸರು ತಡೆದ್ರೂ ನಿಲ್ಲಿಸದೆ ನೀರು ತುಂಬಿದ್ದ ಅಂಡರ್ ಪಾಸ್ಗೆ ಕಾರು ನುಗ್ಗಿಸಿದ ಚಾಲಕ. ಕಾರ್ನಲ್ಲಿದ್ದ 2 ದುರ್ಮರಣ. ಜ್ಞಾನವಾಪಿ ಮಸೀದಿ ಅಂತ ಕರೆಯುತ್ತಿರೋದು ದುರಾದೃಷ್ಟಕರ. ಉತ್ತರ ಪ್ರದೇಶ ಸಿಎಂ ಯೋಗಿ ಆದಿತ್ಯನಾಥ್ ಬೇಸರ. ಜ್ಞಾನವಾಪಿ ಭಗವಾನ್ ವಿಶ್ವನಾಥ್ ಸಾಕಾರಗೊಂಡ ಸ್ಥಳ ಅಂತ ಬಣ್ಣನೆ. ಕೇರಳದಲ್ಲಿ ಓಣಂ ಹಬ್ಬದ ಸಂಭ್ರಮ. ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪುನಸ್ಕಾರ. ಕೊಚ್ಚಿಯಲ್ಲಿ ಆನೆಗಳನ್ನ ಸಿಂಗರಿಸಿ ಅದ್ದೂರಿ ಮೆರವಣಿಗೆ. ವಿವಿಧ ಸಾಂಸ್ಕೃತಿಕ ಕಲೆಯ ಅನಾವರಣ. ಇದಾಗಿತ್ತು ಈ ಹೊತ್ತಿನ ಸೂಪರ್ ಪ್ರೈಮ್ ಅಟ್ 9. ನೋಡ್ತಾ ಇರಿ ನ್ಯೂಸ್ 18. ಜಾಲ ನಮ್ಮದು, ಬಲ ನಿಮ್ಮದು.